ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಸುಮಾರು 1300ಕ್ಕೂ ಹೆಚ್ಚು ಅಧಿಕೃತ ಬಡಾವಣೆಗಳು, 4800ಕ್ಕೂ ಹೆಚ್ಚು ಅನಧಿಕೃತ ಅಂದರೆ ರೆವಿನ್ಯೂ ಬಡಾವಣೆಗಳಿದ್ದು, ಕಳೆದ 2024ರ ಡಿಸೆಂಬರ್ ತಿಂಗಳಲ್ಲಿ ಸರ್ವೋಚ್ಚ ನ್ಯಾಯಾಲಯ ನೀಡಿರ್ತಕ್ಕಂಥ ಆದೇಶದಂತೆ ಆಕ್ಯುಪೆನ್ಸಿ ಸರ್ಟಿಫಿಕೇಟು, ಅದಕ್ಕಿಂತಲೂ ಮುಂಚೆ ಕಮೆನ್ಸ್ಮೆಂಟ್ ಸರ್ಟಿಫಿಕೇಟು ಅಂದರೆ ಪ್ರಾರಂಭಿಕ ಪ್ರಮಾಣ ಪತ್ರ ಮತ್ತು ಸ್ವಾಧೀನಾನುಭವ ಪತ್ರಗಳು ಇಲ್ಲದೇ ಇರತಕ್ಕಂಥ ಕಟ್ಟಡಗಳಿಗೆ ವಿದ್ಯುತ್ ಶಕ್ತಿಯ ಸಂಪರ್ಕವನ್ನು, ಕುಡಿಯೋ ನೀರಿನ ಸಂಪರ್ಕವನ್ನು ಮತ್ತು ಒಳಚರಂಡಿ ಕೊಳವೆಗಳ ಸಂಪರ್ಕವನ್ನು ಕೊಡೋ ಹಾಗಿಲ್ಲ ಅನ್ನೋ ಒಂದು ಸ್ಪಷ್ಟವಾದಂಥ ಆದೇಶ ಕೊಟ್ಟಿರ್ತದೆ. ಇದನ್ನು ಜಾರಿಗೊಳಿಸೋದಕ್ಕೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಹಿಂದೆ ಮುಂದೆ ಯೋಚನೆ ಮಾಡದೆ, ಅದರಲ್ಲಿ ಪರಿಷ್ಕರಣೆ ಮಾಡಲಿಕ್ಕೆ ಅವಕಾಶ ಇದ್ದರೂ ಕೂಡ ಅದ್ಯಾವುದೂ ಯೋಚನೆ ಮಾಡದೆ ಏಕಾಏಕಿ ದಿಢೀರ್ ಅಂತ ಹೇಳಿ ಆ ಆದೇಶದ ಪಾಲನೆ ಮಾಡಲಿಕ್ಕೆ ಆದೇಶವನ್ನು ರಾಜ್ಯ ಸರ್ಕಾರ, ಹಾಗೆ ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ನು, BWSSB, ಬೆಸ್ಕಾಮು, BDA ಮತ್ತು BBMP ಈ ಸ್ಥಳೀಯ ಸಂಸ್ಥೆಗಳು ದಿಢೀರ್ ಅಂತ ಹೇಳಿ ಆತುರದ ತೀರ್ಮಾನವನ್ನು ತಗೊಂಡಿರ್ತದೆ. ನಮ್ಮ ನೆರೆಯ ರಾಜ್ಯಗಳಾದ ತೆಲಂಗಾಣ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ಇದೇ ಸರ್ವೋಚ್ಚ ನ್ಯಾಯಾಲಯದ ಆದೇಶಕ್ಕೆ ಕೆಲವೊಂದು ರಿಲ್ಯಾಕ್ಸೇಷನ್ಗಳನ್ನು ಕೊಟ್ಟು ಕಾಲಮಿತಿಯನ್ನು ನಿಗದಿ ಮಾಡಿ ಆದೇಶವನ್ನು ಹೊರಡಿಸಿರ್ತಾರೆ. ಆ ರೀತಿ ಮಾಡಲಿಕ್ಕೆ ನಮ್ಮಲ್ಲಿ ಅವಕಾಶ ಇತ್ತು. ಆದರೂ ಕೂಡ ಸಿದ್ದರಾಮಯ್ಯನವ್ರ ಸರ್ಕಾರ ಸಾರ್ವಜನಿಕರಿಗಾಗ್ಬೋದಾದ ತೊಂದರೆಗಳನ್ನು ಯೋಚನೆ ಮಾಡದೆ ದಿಢೀರಂತ ಈ ಒಂದು ಆದೇಶವನ್ನು ಹೊರಡಿಸಿರೋದ್ರ ಸಂಬಂಧ ಕಳೆದ ಒಂದು ವರ್ಷದಿಂದ ಈಚೆಗೆ BBMP ವ್ಯಾಪ್ತಿಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ, ಅಂದರೆ ಕಟ್ಟಡಗಳ ನಕ್ಷೆ ಇದ್ದರೂ ಕೂಡ ಕಟ್ಟಡಗಳ ನಿರ್ಮಾಣದ ಉಲ್ಲಂಘನೆ ಆಗಿರ್ತಕ್ಕಂಥ, ಹಾಗೆ ಖಾತಾಗಳಿಂದ ನಕ್ಷೆ ಮಂಜೂರಾತಿ ಪಡೆದು ಕಟ್ಟಡಗಳನ್ನು ನಿರ್ಮಾಣ ಮಾಡಿ, ಆದರೆ ವ್ಯತಿರಿಕ್ತ ಕಟ್ಟಡವನ್ನು ನಕ್ಷೆ ಮಂಜೂರಾತಿಯಲ್ಲಿರ್ತಕ್ಕಂಥದ್ದಕ್ಕಿಂತಲೂ ವ್ಯತಿರಿಕ್ತ ಕಟ್ಟಡವನ್ನು ನಿರ್ಮಾಣ ಮಾಡಿರುವಂಥ ಕಟ್ಟಡಗಳಿದ್ದಾಗಲೂ ಕೂಡ ಡಿವಿಯೇಷನ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ಹಾಗೆ ಖಾತೆ ವಹಿ ಇರ್ತಕ್ಕಂಥ ಸ್ವತ್ತುಗಳಲ್ಲಿ ನಕ್ಷೆ ಮಂಜೂರಾತಿ ಇಲ್ಲದೆ ನಿರ್ಮಾಣ ಮಾಡಿರ್ತಕ್ಕಂಥ 1.5 ಲಕ್ಷಕ್ಕೂ ಹೆಚ್ಚು ಕಟ್ಟಡಗಳು, ಹಾಗೆ ನಗರಾಭಿವೃದ್ಧಿ ಇಲಾಖೆಗೆ ಒಳಪಡುವಂಥ ಇನ್ನುಳಿದಂಥ BBMP ಹೊರತುಪಡಿಸಿ ಇನ್ನುಳಿದಂಥ 9 ಮಹಾನಗರ ಪಾಲಿಕೆ ಹಾಗೂ ನಗರಸಭೆ, ಪುರಸಭೆ ವ್ಯಾಪ್ತಿಯಲ್ಲಿ ಕಳೆದ 1 ವರ್ಷದಿಂದ ಈಚೆಗೆ ನಿರ್ಮಾಣ ಆಗಿರ್ತಕ್ಕಂಥ 10 ಲಕ್ಷಕ್ಕೂ ಹೆಚ್ಚು ಕಟ್ಟಡಗಳ ಮಾಲೀಕರಿಗೆ, ಆ ಸ್ವತ್ತುಗಳ ಮಾಲೀಕರು ಇವತ್ತು ತ್ರಿಶಂಕು ಸ್ವರ್ಗದಲ್ಲಿರುವಂಥ ಅತಂತ್ರ ಸ್ಥಿತಿಗೆ ಸಿದ್ದರಾಮಯ್ಯನವ್ರ ಸರ್ಕಾರ ತಳ್ಳಿದೆ. ಸಾಕಷ್ಟು ಅವಕಾಶಗಳಿತ್ತು ಕಾನೂನು ರೀತಿಯಲ್ಲೇ ಅದನ್ನು ಪರಿಷ್ಕರಣೆ ಮಾಡಲಿಕ್ಕೆ. ಹಾಗಾಗಿ ನಾನು ಇದಕ್ಕೆ ಸಂಬಂಧಪಟ್ಟಾಗೆ ನಾನು ರಾಜ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವ್ರಿಗೆ, ಹಾಗೆ ಉಪಮುಖ್ಯಮಂತ್ರಿಗಳು ಮತ್ತು ಬೆಂಗಳೂರು ಮಹಾನಗರದ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ DK ಶಿವಕುಮಾರ್ ಅವರಿಗೆ ದಾಖಲೆಗಳ ಸಹಿತ ನಾನು ಪತ್ರವನ್ನು ಬರೆದಿದ್ದೆ. ಆ ಪತ್ರದಲ್ಲಿ ಖಾತಾ ಮೂಲಕ ನಕ್ಷೆ ಮಂಜೂರಾತಿ ಪಡೆದು ಆ ನಕ್ಷೆ ನಕ್ಷೆಯಲ್ಲಿರ್ತದಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ವ್ಯತಿರಿಕ್ತ ಕಟ್ಟಡವನ್ನು ನಿರ್ಮಾಣ ಮಾಡಿರ್ತಕ್ಕಂಥವ್ರಿಗೆ, ಹಾಗೆ ವಹಿಯಲ್ಲಿರ್ತಕ್ಕಂಥ ಸ್ವತ್ತುಗಳಲ್ಲಿ ಕಟ್ಟಡಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥವ್ರಿಗೆ, ಹಾಗೆ ರಾಜ್ಯದ ಎಲ್ಲ ನಗರಾಭಿವೃದ್ಧಿ ಇಲಾಖೆಯ ಇನ್ನಿತರ ಮಹಾನಗರ ಪಾಲಿಕೆಗಳು, ನಗರಸಭೆ, ಪುರಸಭೆ ವ್ಯಾಪ್ತಿಯಲ್ಲಿ ಕಾನೂನು ಬಾಹಿರವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಅನಧಿಕೃತ ಕಟ್ಟಡಗಳ ಮಾಲೀಕರಿಗೆ ಒಂದು ಪೆನಾಲ್ಟಿಯನ್ನು ವಿಧಿಸಿ, ದಂಡದ ರೂಪದಲ್ಲಿ ದಂಡವನ್ನು ವಿಧಿಸಿ ಅವರ ಆ ಒಂದು ಕಟ್ಟಡಗಳನ್ನು ಸಕ್ರಮಗೊಳಿಸುವಂಥ ಕೆಲಸ ಮಾಡಲಿಕ್ಕೆ ನಮ್ಗೆ ಅವಕಾಶ ಇದೆ. ಅದನ್ನು ಮಾಡಿದ್ರೆ ನಗರಾಭಿವೃದ್ಧಿ ಇಲಾಖೆಗೆ, BBMP, BDA, BWSSB ಮತ್ತು ಬೆಸ್ಕಾಮ್ಗೆ 16,000 ಕೋಟಿ ರೂಪಾಯಿಗಳಷ್ಟು ಹಣ ಹರಿದು ಬರುತ್ತೆ ಅನ್ನೋ ಒಂದು ವಿಷಯವನ್ನು ಖುದ್ದಾಗಿ ನಾನು ಉಪಮುಖ್ಯಮಂತ್ರಿಗಳಿಗೆ ಅದು ಮನವರಿಕೆ ಮಾಡಿಕೊಟ್ಟಿದ್ದೆ. ಹಾಗೆ ಇನ್ನು ಮುಂದೆ ವಹಿಯಲ್ಲಿರ್ತಕ್ಕಂಥ ಸ್ವತ್ತುಗಳಿಗೆ ಖಾತಾ ಹೊಂದಿರತಕ್ಕಂಥ ಸ್ವತ್ತುಗಳನ್ನು ಹೊರತುಪಡಿಸಿ ಖಾತಾ ಇರ್ತಕ್ಕಂಥ ವಹಿ ಇರ್ತಕ್ಕಂಥ ಸ್ವತ್ತುಗಳನ್ನು ಖಾತಾ ಮಾಡಲಿಕ್ಕೆ ಕಾನೂನಿನ ತೊಡಕು ಕಳೆದ 7-8 ವರ್ಷಗಳಿಂದ ಒಂದು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಉಚ್ಚ ನ್ಯಾಯಾಲಯದಲ್ಲಿ ನಡೀತಾ ಇರೋದ್ರಿಂದ ಅದನ್ನು ಮಾಡಲಿಕ್ಕಾಗೋದಿಲ್ಲ. ಆದರೆ ವಹಿಯಲ್ಲಿರ್ತಕ್ಕಂಥ ಸ್ವತ್ತುಗಳಿಗೆ ವಹಿಯಲ್ಲಿ ಖಾತಾ ಇರ್ತಕ್ಕಂಥ ಸ್ವತ್ತುಗಳಿಗೆ ಕೊಡೋ ರೀತಿಯಲ್ಲಿ ನಕ್ಷೆ ಮಂಜೂರಾತಿಯನ್ನು ಕೊಡ್ಬೋದು. ಅದಕ್ಕೆ ಒಂದು ವಹಿಯಲ್ಲಿ ಖಾತಾ ಇರ್ತಕ್ಕಂಥ ಒಂದು ಸ್ವತ್ತಿಗೆ, ಒಂದು ನಿರ್ದಿಷ್ಟ ಒಂದು ಅಳತೆ ಸ್ವತ್ತಿಗೆ 1 ಲಕ್ಷ ರೂಪಾಯಿಯಷ್ಟು ಹಣವನ್ನು ಶುಲ್ಕದ ನಕ್ಷೆ ಮಂಜೂರಾತಿ ಶುಲ್ಕವನ್ನು ವಿಧಿಸೋದಕ್ಕೆ ಅವಕಾಶ ಇದ್ದಾಗ, ವಹಿಯಲ್ಲಿರ್ತಕ್ಕಂಥ ಸ್ವತ್ತುಗಳಿಗೆ ಅದೇ ಮೆಜರ್ಮೆಂಟ್ ಇರ್ತಕ್ಕಂಥ ಸ್ವತ್ತುಗಳಿಗೆ 1.5 ಲಕ್ಷ ರೂಪಾಯಿ, ಶೇಕಡ 50ರಷ್ಟು ಹೆಚ್ಚು ಪ್ರಮಾಣದಲ್ಲಿ ಶುಲ್ಕವನ್ನು ವಿಧಿಸಿ ನಕ್ಷೆ ಮಂಜೂರಾತಿಯನ್ನು ಕೊಟ್ಟರೆ ಅದರ ಮೂಲಕ ಸುಮಾರು 10-12 ಸಾವಿರ ಕೋಟಿ ರೂಪಾಯಿಯಷ್ಟು ಹಣ BBMP, BDAಗೆ ಹರಿದು ಬರುತ್ತೆ ಅನ್ನೋ ಒಂದು ವಿಷಯವನ್ನು ನಾನು ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೆ.
ಈಗ ಏನಾಗ್ತಾ ಇದೆ, ಸರ್ಕಾರ ಆತುರಾತುರವಾಗಿ ಮಾಡಿರ್ತಕ್ಕಂಥ ಆದೇಶದಿಂದ BBMP ಮತ್ತು BDAನಲ್ಲಿರ್ತಕ್ಕಂಥ ನಗರ ಯೋಜನೆ ಇಲಾಖೆಯ ಅಧಿಕಾರಿಗಳು ಹೇಳಿ ಕೇಳಿ ನಗರ ಯೋಜನೆ ಇಲಾಖೆ BBMP ಮತ್ತು BDAನಲ್ಲಿರ್ತಕ್ಕಂಥ ಇಲಾಖೆ ಅತ್ಯಂತ ಪರಮ ಭ್ರಷ್ಟ ಅಧಿಕಾರಿಗಳಿಂದ ತುಂಬೋಗಿರ್ತಕ್ಕಂಥದ್ದು. ಅಲ್ಲಿ ನಕಲಿ ಓಸಿಗಳನ್ನು, ನಕಲಿ CCಗಳನ್ನು ಮುದ್ರಣ ಮಾಡಿ ಅದನ್ನು 10 ಲಕ್ಷ ರೂಪಾಯಿ ಶುಲ್ಕ ಪಾವತಿಸಿ ಏನು CC ಮತ್ತು OC ತೊಗೋಬೇಕಾಗಿರುತ್ತೆ. ಅವರು 1-2 ಲಕ್ಷ ರೂಪಾಯಿಗಳಷ್ಟು ಹಣ ಲಂಚದ ರೂಪದಲ್ಲಿ ಕೊಟ್ಟರೆ ಅದಕ್ಕೆ ನಕಲಿ OC CCಗಳನ್ನು ಮುದ್ರಿಸ್ಕೊಡೋವಂಥ ಕೆಲಸನೂ ಕೂಡ ನಮ್ಮ BBMP ಮತ್ತು BDA ನಗರ ಯೋಜನೆ ಇಲಾಖೆಗಳು ಪ್ರಾರಂಭ ಮಾಡಿದರು. ನನ್ನ ದೂರಿನ ಅನ್ವಯ BMTF ಪೊಲೀಸರು ರಾಜರಾಜೇಶ್ವರಿ ನಗರ ವಲಯದಲ್ಲಿ 6 ಜನ BBMP ಅಧಿಕಾರಿ ನೌಕರರು ಖುದ್ದಾಗಿ ನಕಲಿ OC CCಗಳನ್ನು ಪ್ರಿಂಟ್ ಮಾಡೋ ಸಂದರ್ಭದಲ್ಲಿ ಅರೆಸ್ಟ್ ಮಾಡಿದರು. ಹನುಮಂತಯ್ಯ ಅನ್ನೋ ಒಬ್ಬ ಅಧಿಕಾರಿನೂ ಸೇರಿದಾಗೆ ಇದನ್ನೆಲ್ಲ ನಾನು ಅವ್ರಿಗೆ ಮನವರಿಕೆ ಮಾಡಿಕೊಟ್ಟೆ. ಇದರ ಮೂಲಕ ಭ್ರಷ್ಟಾಚಾರದ ಪ್ರಮಾಣ ಇನ್ನಷ್ಟು ಜಾಸ್ತಿ ಮಾಡಿದ್ದೀರಾ, ಸಾರ್ವಜನಿಕರ ಸುಲಿಗೆಯನ್ನು ಇನ್ನಷ್ಟು ಜಾಸ್ತಿ ಮಾಡಿದ್ದೀರಾ. BBMP BDA ನಗರ ಯೋಜನೆ ಇಲಾಖೆಗಳು ಹಾಗೆ BWSSB ಮತ್ತು ಬೆಸ್ಕಾಂನಲ್ಲಿರ್ತಕ್ಕಂಥ ಭ್ರಷ್ಟ ಅಧಿಕಾರಿಗಳು ಈ ಒಂದು ನಿಮ್ಮ ಆದೇಶವನ್ನು ದುರುಪಯೋಗ ಪಡಿಸ್ಕೊಂಡು ಈ ರೀತಿಯ ಕಾನೂನು ಬಾಹಿರ ಕೆಲಸಕ್ಕೆ ಕೈ ಹಾಕೋದ್ರ ಮೂಲಕ ಸರ್ಕಾರಕ್ಕೆ ಬರ್ಬೋದಾಗಿರ್ತಕ್ಕಂಥ 16,000 ಕೋಟಿ ರೂಪಾಯಿಗಳಷ್ಟು ಹಣವನ್ನು ವಂಚನೆ ಮಾಡಲಿಕ್ಕೆ ಅವರು ದುರ್ಬಳಕೆ ಮಾಡ್ಕೊಳ್ಳೋಕ್ಕೆ ನೀವೊಂದು ದಾರಿ ಮಾಡಿಕೊಟ್ಟಿದ್ದೀರ. ಈ ಕೂಡಲೇ ಇದಕ್ಕೆ ಸಂಬಂಧಪಟ್ಟಾಗೆ ಕ್ರಮ ತಗೊಳ್ಳಿ ಅನ್ನೋ ಒಂದು ಮನವಿ ಪತ್ರವನ್ನು ದಾಖಲೆಗಳು ಸಹಿತ ಕೊಟ್ಟಿದೆ. ಅದಕ್ಕೆ ಪೂರಕವಾಗಿ ಸ್ಪಂದಿಸಿರ್ತಕ್ಕಂಥ ಮುಖ್ಯಮಂತ್ರಿಗಳ ಕಚೇರಿ ಮತ್ತು ಉಪಮುಖ್ಯಮಂತ್ರಿಗಳ ಕಚೇರಿ ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟಾಗೆ ಕ್ರಮ ತಗೊಂಡಿದ್ದಾರೆ. DK ಶಿವಕುಮಾರ್ ಅವರು, ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಅವರ ಆಪ್ತ ಕಾರ್ಯದರ್ಶಿಗಳ ಮೂಲಕ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿಗಳಿಗೆ ಒಂದು ಪತ್ರವನ್ನು ಬರೆದು ಈ ಕೂಡಲೇ ಇದಕ್ಕೆ ಕ್ರಮವನ್ನು ತಗೊಳ್ಳಿ ಅನ್ನೋ ಒಂದು ಸಕಾರಾತ್ಮಕ ಬೆಳವಣಿಗೆಗೆ ದಾರಿ ಮಾಡಿಕೊಡುವಂಥ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಹಾಗಾಗಿ ಅವರ ಉಪಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥ ಆದೇಶಕ್ಕೆ ನಾನು ಅವರಿಗೆ ಆಭಾರಿಯಾಗಿದ್ದೇನೆ. ಹಾಗೆ ನಗರಾಭಿವೃದ್ಧಿ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ತುಷಾರ್ ಗಿರಿನಾಥ್ ಅವರು ಕೂಡ ಇವತ್ತು ನಾನು ಆ ಪತ್ರವನ್ನು ನಾನು ಕೂಡ ವಾಟ್ಸಪ್ ಮಾಡಿದ್ದೀನಿ. ಅವ್ರ ಜೊತೆ ಮಾತಾಡಿದ್ದೀನಿ. ಇವತ್ತು ಮಧ್ಯಾಹ್ನ 2 ಗಂಟೆಗೆ ನೀವು ಬರಲಿಕ್ಕೆ ಮುಂಚೆ ಮಾತಾಡಿದ್ದೀನಿ. ಅವರು ಕೂಡ ಪಾಸಿಟಿವ್ ಆಗಿ ಅದಕ್ಕೆ ರೆಸ್ಪಾಂಡ್ ಮಾಡಿದ್ದಾರೆ. ಅದು ಈ ರೀತಿ ಮಾಡಿದಾಗ ಸರ್ಕಾರಕ್ಕೆ ಆರ್ಥಿಕವಾದಂಥ ಈಗಾಗಲೇ ಗ್ಯಾರಂಟಿ ಯೋಜನೆಗಳಿಂದ ಖಜಾನೆ ಬರೆದು ಮಾಡ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರ ಖಜಾನೆಗೆ ಈ ಒಂದು ಆದೇಶವನ್ನು ಮಾಡಿದ್ರೆ, ಕನಿಷ್ಠ ಒಂದು 2 ಆದೇಶಗಳನ್ನು ಮಾಡಿದ್ರೆ ಒಂದು 15,000ದಿಂದ 20,000 ಕೋಟಿ ರೂಪಾಯಿಗಳು ಅಷ್ಟು ಹಣ ಹರಿದು ಬರುತ್ತೆ. ಆ ನಿಟ್ಟಿನಲ್ಲಿ ಮಾಡಬೇಕು ಅನ್ನೋ ಒಂದು ನಾವು ಮನವಿ ಮಾಡ್ಕೊಂಡಿದ್ದೀನಲ್ಲ, ಅದಕ್ಕೆ ಪೂರಕವಾದಂಥ ಒಂದು ಸ್ಪಂದನೆ ಸಿಕ್ಕಿದೆ. ಹಾಗಾಗಿ ಅದನ್ನು ಆದಷ್ಟು ಬೇಗ ನಗರಾಭಿವೃದ್ಧಿ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿಗಳು ಈ ಸಂಬಂಧ ಆದೇಶವನ್ನು ಹೊರಡಿಸಬೇಕು ಅಂತೇಳಿ ನಾನು ತಮ್ಮ ವಾಹಿನಿಯ ಮೂಲಕ ಅವನ್ನ ಮನವಿ ಮಾಡಿಕೊಳ್ತಾ ಇದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.